ನಿಮ್ಮ ಮನೆಯಲ್ಲಿ ಯಾರಾದರೂ ಪೆನ್ಷನ್ ಅಮೌಂಟ್ನ ತಗೊಂತಾರ? ಹಾಗಾದರೆ ಈ ರೀಲು ನಿಮಗೋಸ್ಕರ. ಇವಾಗ ಪೆನ್ಷನ್ದಾರರು ಮನೆಯಿಂದನೇ ಲೈಫ್ ಸರ್ಟಿಫಿಕೇಟ್ನ ಪಡೆಯಬಹುದು. ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಜೀವನ್ ಪ್ರಮಾಣ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೆ ಅದೇ ಪ್ಲೇಸ್ಟೋರಿಂದ ಆಧಾರ್ ಫೇಸ್ಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಎರಡು ಆ್ಯಪ್ ಡೌನ್ಲೋಡ್ ಆಗಿದ ಮೇಲೆ ಜೀವನ್ ಪ್ರಮಾಣ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣನೇ ಈ ಇಂಟರ್ಫೇಸ್ ಕಾಣುತ್ತೆ. ಇದು ಆಪರೇಟರ್ಗಳಿಗೆ ಮತ್ತೆ ಖುದ್ದಾಗಿ ಯಾರ್ದು ಪೆನ್ಷನ್ ಬರುತ್ತೆ ಅವ್ರು ಕೂಡ ಓಪನ್ ಮಾಡ್ಕೋಬಹುದು. ನಿಮ್ಮ ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಐಡಿನ ಹಾಕಿ ಸಬ್ಮಿಟ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿನಲ್ಲಿ ಬರುವಂಥ OTPನ ವೆರಿಫೈ ಮಾಡ್ಕೋಬೇಕು. ಮತ್ತೆ ಸ್ಕ್ರೀನ್ನಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದರೆ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಸಕ್ಸಸ್ಫುಲ್ಲಿ ಸಬ್ಮಿಟ್ ಆಗಿದ ತಕ್ಷಣವೇ ನಿಮ್ಮ ಪೆನ್ಷನರ್ ಐಡೆಂಟಿಫಿಕೇಷನ್ ಡೀಟೇಲ್ಸ್ನ ನೀವು ತುಂಬಬೇಕಾಗಿ ಬರುತ್ತೆ. ಇದರಲ್ಲಿ ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಹಾಕಬೇಕು. ಮತ್ತೆ OTP ಜೊತೆ ವೆರಿಫೈ ಮಾಡಿ ಸಬ್ಮಿಟ್ ಮಾಡಬೇಕು. ಪೆನ್ಷನರ್ ಡೀಟೇಲ್ಸ್ನಲ್ಲಿ ನಿಮ್ಮ PPO ನಂಬರು, ಅಕೌಂಟ್ ನಂಬರು, ಆಧಾರು ಮತ್ತು ನಿಮಗೆ ಸಂಬಂಧಪಟ್ಟಿರುವಂಥದ್ದು ಏನೇನು ಕೇಳುತ್ತೆ ಅದನ್ನು ನೀವು ಪ್ರಾಪರಾಗಿ ಫಿಲ್ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಪ್ರಾಪರಾಗಿ ಎಲ್ಲ ನೋಡಿಕೊಂಡು ನೀವು ಫಿಲ್ ಮಾಡಬೇಕು. ಯಾಕಂದರೆ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ನಿಮಗೇನೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಪ್ರಾಪರಾಗಿ ನೋಡಿಕೊಂಡು ಇದನ್ನು ಫಿಲ್ ಮಾಡಿ. ಲಾಸ್ಟಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟು ಸಬ್ಮಿಟನ್ನು ಕೊಡಬೇಕು. ಸಬ್ಮಿಟ್ ಕೊಟ್ಟಿದ ತಕ್ಷಣವೇ ನಿಮ್ಮ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಪ್ರಾಪರಾಗಿ ನಿಮ್ಮ ಇಮೇಜನ್ನು ಸ್ಕ್ಯಾನ್ ಮಾಡಿದ ತಕ್ಷಣವೇ ಸಕ್ಸಸ್ಫುಲಿ ಕ್ಯಾಪ್ಚರ್ಡ್ ಅಂತ ತೋರಿಸುತ್ತೆ. ಪ್ರಾಪರಾಗಿ ಸಬ್ಮಿಟ್ ಆಗಿದ ತಕ್ಷಣವೇ ಕೊನೆಯಲ್ಲಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬಹುದು. ಇತ್ತಲ್ಲ ತುಂಬ ಸಿಂಪಲ್ಲು. ಮತ್ತು ತಡ ಯಾಕೆ, ನೀವು ಜಲ್ದಿ ಮಾಡ್ಕೊಳ್ಳಿ. ಇದರದ್ದು ಲಾಸ್ಟ್ ಡೇಟ್ 30 ನವೆಂಬರ್ ಇದೆ. ಆದ್ರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಿಮ್ಮ ಡೈರೆಕ್ಟಾಗಿ ಬ್ಯಾಂಕ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಮ್ಯಾನ್ಯಲ್ ಆಗಿನೂ ಕೊಡಬಹುದು. ನಿಮ್ಮ ಮನೆಯಲ್ಲಿ ಯಾರಾದರೂ ಪೆನ್ಷನ್ ಅಮೌಂಟ್ನ ತಗೊಂತಾರ? ಹಾಗಾದರೆ ಈ ರೀಲು ನಿಮಗೋಸ್ಕರ. ಇವಾಗ ಪೆನ್ಷನ್ದಾರರು ಮನೆಯಿಂದನೇ ಲೈಫ್ ಸರ್ಟಿಫಿಕೇಟ್ನ ಪಡೆಯಬಹುದು. ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಜೀವನ್ ಪ್ರಮಾಣ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೆ ಅದೇ ಪ್ಲೇಸ್ಟೋರಿಂದ ಆಧಾರ್ ಫೇಸ್ಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಎರಡು ಆ್ಯಪ್ ಡೌನ್ಲೋಡ್ ಆಗಿದ ಮೇಲೆ ಜೀವನ್ ಪ್ರಮಾಣ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣವೇ ಈ ಇಂಟರ್ಫೇಸ್ ಕಾಣುತ್ತೆ. ಇದು ಆಪರೇಟರ್ಗಳಿಗೆ ಮತ್ತೆ ಖುದ್ದಾಗಿ ಯಾರ್ದು ಪೆನ್ಷನ್ ಬರುತ್ತೆ ಅವ್ರು ಕೂಡ ಓಪನ್ ಮಾಡ್ಕೋಬಹುದು. ನಿಮ್ಮ ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಐಡಿನ ಹಾಕಿ